ಬೆಂಚಿಯ ಕೆಳಗೆ ಲಂಚ ಕೇಳುವ ಜನರೇ ಹೆಚ್ಚೈತಿ, ರೈತನು ಬದುಕೋದು ಕಸ್ತೈತಿ, ರೈತನು ಬದುಕೋದು ಕಸ್ತೈತಿ. ಬಡವ ರೈತನ ಕಣ್ಣೀರು ಒರೆಸುವ ಸರ್ಕಾರ ಎಲ್ಲೈತಿ, ಬೆಂಚಿಯ ಕೆಳಗೆ ಲಂಚ ಕೇಳುವ ಜನರೇ ನಮ್ದಿಲ್ಲ ಈ ಸತ್ರು ಇಲ್ಲ ಬದುಕಿದ್ರು ಇಲ್ಲ ಬದುಕೋದು ಕಸ್ತೈತಿ. ದನ ಮೇಯದಾಗ ಕರ ಮೇಯದಾಗ ಏನು ಬಿಡುಗಡೆ ಮತ್ತೆ ವಾಟಿ ತಪ್ಪ ತಿಂದ್ಬಿಡ್ತಾರೆ. ಗುಸು ಚಲೋ ಆಗುತ್ತೆ. ಬರೀ ಕೆಮ್ಮು ಒಣ ಕೆಮ್ಮು ಕಪಾನು ಬರಗಲ್ಲ ಏನಿಲ್ಲ, ಬರೀ ಕೆಮ್ಮು. ಎರಡೇ ಅಡ್ಜನ್ ಹುಡುಗಂತೀರಿ ಸರ್ ಹೆಂಗಾಕತ್ತೆ ಅನ್ನೋದು. ವರ್ಷಕ್ಕಿಬ್ರು ಕ್ಯಾನ್ಸರ್ ಸಾಯ್ತಾ ಇದಾರೆ ಸರ್. ಅದು ಮಡದಿ ಮಕ್ಕಳ ಬೇರೆ ಕಡೆ ಹೋಗಿ ನಮ್ಗೆ ಇದನ್ನ ಇಲ್ಲ ಸರ್. ಎಲ್ಲಿ ಜೀವನ ಕಟ್ಕೊಳಕ್ಕಾಗತ್ತೆ ಸರ್. ಮುಂಜಾನೆ ಸಂಜಾನೆ ಗೆಲ್ಲಲಾರದೆ ದುಡಿತಾನೆ ಬದುಕುದುಕ, ಮಡದಿ ಮಕ್ಕಳ ಕರ್ಕೊಂಡು ರೈತ. ಅಂದ್ರೆ ಮಲೆನಾಡು ಪ್ರದೇಶ ಹೆಂಗಿತ್ತು ಆ ರೀತಿ ಇತ್ತು. ಯಾಕಂದ್ರೆ ಸರ್ ಇಲ್ಲಿ ತುಂಗಾಭದ್ರಾ ನದಿ ನೀರು ಊರ್ಲಿಂದ 10 ಕಿಲೋಮೀಟರ್ ದೂರದಲ್ಲಿ ಅಷ್ಟೇ ಇರೋದು. ಹಂಗಾಗಿ ಇಲ್ಲಿ ಪರಿಸರ ಹೆಂಗಿತ್ತು ಅಂದ್ರೆ ಗಿಡ ಗಂಟೆಗಳು ಸಮೃದ್ಧವಾಗಿ ಬೆಳೆದಿತ್ತು ಸರ್. ಇಲ್ಲಿ ಮೊದಲೆಲ್ಲ ನಮ್ಮ ಮನೆ ಸಂಬಂಧಿಕರು ಏನಾರ ಬಂದಿದ್ರ 4 ದಿನ ಕಾಲ ಕಳೆದು ಹೋಗೋಣಪ್ಪ, ಇಲ್ಲಿ ವಾತಾವರಣ ಚೆನ್ನಾಗೈತಿ. ಈಗ ಏನಾರ ಬೀಗರು ಬರ್ಬೇಕಂದ್ರೆ ಏನಪ್ಪ ನಿಮ್ಮ ಊರಿನ ಧೂಳ. ಈಗ ನಮ್ಮ ತಂಗಿಯರ ಮಕ್ಳು ಅದ್ರ ಅವ್ರನ್ನ ಊರಿಗೆ ಕರ್ಸಿರಿ ಕೆಮ್ಮು ಅದಿಗಿದೆ ಬರಲ್ ಬಿಡಪ್ಪ, ಊರಿಗೆ ಬರಲ್ಲ ನಾವು, ಸುಮ್ಮನೆ ಸಿಕ್ಕಾಪಟ್ಟಿ ಧೂಳು ಐತಿ, ಮತ್ತೆ ಕರ್ಕೊಂಬಂದ್ರೆ ಇಲ್ಲಿ ಒಂದಿನ ಇದ್ದೋದ್ರು ಕೂಡ ಮತ್ತೆ ವಾರನ್ಗಟ್ಲೆ ನಾವು ಆಸ್ಪತ್ರೆಗೆ ಅಡ್ಡಾಡ್ಬೇಕು ಅಂತೇಳಿ ಊರಿಗೆ ಬರೋಕ್ಕೂ ಕೂಡ ಹಿಂದೇಟ್ ಆಗ್ತಿದಾರೆ ಸರ್. ಇವಾಗ ಸ್ವಂತ ನಮ್ಮ ತಂಗಿಯವರೇ ಬರೋಕೆ ಹಿಂದೇಟ್ ಆಗ್ತಿದಾರೆ ಸರ್. ಇಲ್ಲಿಗೆ ಎದೆ ಗುಸು 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 ಚಲೋ ಆಗತ್ರಿ. ಬರೀ ಕೆಮ್ಮು ಒಣ ಕೆಮ್ಮು ಕಪಾನು ಬರಗಲ್ಲ ಏನಿಲ್ಲ, ಬರೀ ಕೆಮ್ಮು. ತೋರ್ಸ್ಕೊಂಬರಕ್ ಹೋದ್ರ ಅದು ಇಂಜೆಕ್ಷನ್ ಆದಾಗ ಆಗತ್ತಮ್ಮ, ಅದು ಧೂಳಕ್ ಹೋಗ್ಬೇಡ್ರಿ ನೀವು ಅಂತ. ದುಡ್ಕೊಂಡ್ ತಿನ್ನಕನ ಆಗಾಗಲ್ಲ, ಮತ್ತೆ ಮನೆಗಿದ್ರೆ ನಮ್ಗೆ ತಿನ್ನಕ್ ಎಲ್ಲಿದ್ದ ಬರ್ತ ಹೇಳ್ರಿ. ಈಗ ಬೆಳಿಗ್ಗೆ ತೊಳ್ಕೊಂಬಂದಿವ್ರಿ, ಇವತ್ತು ಶುಕ್ರವಾರ ಅಂತ ಹೇಳಿ ತೊಳ್ಕೊಂಬಂದ್ರು ಈ ಆಕಾರ ಐತ್ರಿ ಅದು. ಎಲ್ಲ ಇದು ಊರಿಗೆ ಐತ್ರಿ ಅದು. ಹೊಲಕ್ ಹೋದ್ ಉಸಿರಾಡ್ದಾಗನ ಹಂಗ ಕ್ಯಾಕ್ರಿ ಸುಗುಳಿದ್ರೆ ಅದ ಕಪಾನ ಬರ್ತೈತ್ರಿ. ಇಲ್ರಿ ನಮ್ಮ ಮಗ ಒಬ್ಬ ಹೋದನ್ರಿ, ಅವಾಗ ಇಲ್ಲಿ ದೇಶ ಅಲರ್ಜಿ ಆಗಲ್ಕ ಸಂಬಂಧ ಇಲ್ಲಿ ಇಟ್ಕೊಂಡ್ ಲಾಸ ಬೆಂಗಳೂರ ಕೆಲಸ ಮಾಡಕತ್ತಿ. ನಾವಿಲ್ಲೇ ಪಕ್ಕದ ಬಗಲ್ ಅದೀವ್ರಿ, ಗುಡಿ ಬಗಲ. ನಿನ್ ಸಾಯಂಕಾಲ 7 ಗಂಟೆ ಮಟ್ಟ ತೊಳೆದು ಹೋಗಿವ್ರಿ. ಇವೆ 5 ಗಂಟೆ ಕಸ ಹೊಡೆದು ನೀರು ಹೊಡೆದು ರಂಗೋಲಿ ಹಾಕಿ ಹೋಗಿ ಮತ್ತೆ ಈಗ ಬೆಳಗ್ಗೆ ಎದ್ದು ಜಳಕ ಮಾಡಿ ಮತ್ತೆ ಬಂದೀವ್ರಿ. ಕೂಲಿ ಆಳ್ ಬಿಡ ಸಿಗಲ್ರಿ, ರೈತ ದೂರದಾಗ ಬರಗಲ್ರಿ. ಬಳ್ಳಿ ನೋಡ್ರಿ ಬರೇ ಕರೆ ಬಿದ್ ನೋಡ್ರಿ. ದನ ಮೇಯದಂಗ ಕರ ಮೇಯದಂಗ ಏನ್ ಬಿಡುಗಡೆ ಇಲ್ರಿ. ಮತ್ತೆ ಹೊಟ್ಟಿ ತಪ್ಪಾದ್ರ ತಿಂದ್ಬಿಡ್ತಾರೆ. ಮತ್ತೆ ಮನುಷ್ಯರ್ ತಿನ್ನಕಾಗಲ್ರಿ, ಮನುಷ್ಯರ್ ತಿನ್ನೋದ ಮತ್ತೆ ಇದ್ರಾಗ ಏನಾರ ನಾವ್ ತರಕಾರಿ ಹಾಕಿ ಮತ್ತೆ ತಗೋದು ಹಚ್ಕೊಳ್ತೀವಿ ನಾವು. ನಮ್ ಡೆಸ್ಕ್ ಮ್ಯಾಗ ವರ್ಷಿದ್ರಂದ್ರೆ ಇಷ್ಟಕ್ಕೊಂದು ಧೂಳು. 12 ಎಕರೆದಾಗ ರೀ ಇದು 1 ಎಕರೆ ಕಡ್ಲೆ ಹಾಕೇನ್ರಿ. 40ರಿಂದ 50 ಸಾವಿರ ಖರ್ಚು ಮಾಡೇನ್ರಿ. ಇದ್ರೆ ನನಗೆ ಕೇವಲ ಒಂದು 5ರಿಂದ 10 ಸಾವಿರ ಬಂದ್ರೆ ನಾನು ಪುಣ್ಯ ರೀ. ಅದು ಇದು ದನ ತಿನ್ನೋದಕ್ಕೆ ಯೋಗ್ಯ ಅಲ್ರಿ. ನಿಮ್ಗೆ ಅದು ಫೋಟೋನು ತೋರಿಸ್ತೀನಿ ನಾನು. 2-3 ಆಕಳ ಇದನ್ನ ತಿಂದು ಸತ್ತೋಗ್ಯವ್ರಿ. ಇದು ನೋಡಿ ಸರ್, ಇದು ಕರೆ ಮಣ್ಣು ಸರ್. ಇದು ಮೇಲೆ ಈಗ ಬಿದ್ದಿರೋದ ಅದು ಕೆಳಗಡೆ ನೋಡಿ ಸರ್ ಯಾವ ರೀತಿ. ದಿನ ದನಕ್ ಮೇವ್ ಹಾಕ್ಬೇಕಂದ್ರ ಸ್ವಲ್ಪ ಸೊಪ್ಪಿ ಕೋದ್ ಹಿಂಗ್ ಹಿಡ್ಕೊಂಡ್ ಇಷ್ಟು ಕೋದ್ನಂದ್ರ ಇಷ್ಟು ಧೂಳೆಲ್ಲ ಮುಣಗ್ತೈತ್ರಿ. ಇದು ನೋಡಕ್ಕ ಇದು ಏನ್ ಇರ್ಲಂಗೈತ್ರಿ. ಇದು ಹಸಿರು ಸೊಪ್ಪಿನಂಗ ಇಲ್ರಿ. ಇದು ಈ ನಮ್ಮನಿ ಧೂಳ್ ಕುಂದಿರ್ತೈತಿರಿ. ದಿನನಿತ್ಯ ಕೆಲಸ ಮಾಡ್ತೀವಲ್ಲ, ದಿನ ನಮ್ಮ ಬಟ್ಟಿ ನೋಡಂಗಿರಲ್ರಿ, ಮಕ ಕೂಡ ನೋಡಂಗಿರ, ಕೈ ಕಾಲು ಅಷ್ಟು ಕರಗ್ರಿ. ಏನು ಬೇಕಾಗಿಲ್ಲ ಸರ್, ಯಾವ ಸಿಗರೇಟ್ ಸೇದಬೇಕಲ್ಲ. ಇಲ್ಲಿ ಹೊಲಕ್ಕೆ ಬಂದ್ಬಿಟ್ರೆ ತಾನೇ ಬಂದ್ಬಿಡ್ತದೆ ಅಸ್ತಮ ರೋಗ. ಏನೇ ಕಾಯಿಲೆ ಬಂದ್ರು ಇಲ್ಲಿ ನಮ್ಮ ಹಾಲೋರ್ತಿ ಗ್ರಾಮಕ್ಕೆ, ಬಗನಾಳ ಗ್ರಾಮ, ಕುಣಿಕೇರಿ ಗ್ರಾಮ, ಹಳ್ಳನಗರ ಗ್ರಾಮ ಎಲ್ಲ ಗ್ರಾಮಗಳು ಬಂದ್ಬಿಟ್ರೆ ನಾವು ರೋಗವನ್ನು ಆರಾಮಾಗಿ ಅಂಟಿಸ್ಕೋಬೋದು ಸರ್. ಏನು 12-13 ರೂಪಾಯಿ ಇದು ಮಾಡಕತ್ತಾರ್ರಿ. ಹಿಂಗಾಗಿ ಏನು ಎಷ್ಟೊತ್ತಿದ್ರು ನಾವು ತೊಳ್ದಾಗ ಕೊಡ್ಬೇಕ್ರಿ. ಈ ನಮೂನಿ ಕಾಯಿ ಮ್ಯಾಗ ಈ ನಮೂನಿ ಡೆಸ್ಟ್ ಐತಿ. ಮನ್ಯಾಗ ಹಗಲೆಲ್ಲ ರೂಮ್ ಸ್ವಚ್ಛ ಮಾಡಿರ್ತೀವ್ರಿ. ನೈಟ್ ಆತಂದ್ರ ಬೆಳಕರಿಲಿ ಹಿಂಗ್ ಮುಟ್ರಿ ಎಲ್ಲ ಧೂಳ, ಸೆಲ್ಫಿನ ಮ್ಯಾಸತ್ಗೆ ಧೂಳ, ಮತ್ತೆ ಅದೆಲ್ಲ ಬಿದ್ಬಿಡ್ತೈತ್ರಿ. ಮತ್ತೆ ಮುಚ್ಚಿಡ್ನಂದ್ರ ಸರಿ, ಮುಚ್ಚಿಡ್ಲಿಲ್ಲ ಅಂದ್ರ ನೋಡಂಗಿಲ್ಲ ಅವ್ರ ಒಟ್ಟು. ಮತ್ತೆ ಎಲ್ಲಿ ಅನುಕೂಲಗಳದಾವ ಹೊರಗಡೆ ಎಲ್ಲ ದೂರ ಹೋಗಿ ತೋರ್ಸ್ಕೊಂಡ್ ಬರ್ತಾರ, ಸುಮ್ಮನೆ ಇರ್ತಾರ ಸರ್. ನಮ್ಗೆ ಯಾವಾಗ ಗೊತ್ತಾಗತ್ತಂದ್ರೆ ಅವ್ರು ಸತ್ತೊತ್ನಾಗ ಅವ್ರ ಕುಟುಂಬದಲ್ಲಿ ಕ್ಯಾನ್ಸರ್ಲಿಂತ ಸತ್ತಾರ ಅಂತೊತ್ನಾಗ ನಮ್ಗೆ ಗೊತ್ತಾಗ ಸರ್. ಇದೇ ವರ್ಷದಲ್ಲೇ 2 ಜನ ಕ್ಯಾನ್ಸರ್ಲಿಂತ ಸತ್ತಿದ್ದಾರೆ ಸರ್. ಪ್ರತಿಭಟನೆ ಕೂಡ ಮಾಡೋಕ್ಕಾಗ್ತಾ ಇಲ್ಲ. ಪ್ರತಿಭಟನೆ ಮಾಡಂತ ಇಲ್ಲಿ ಕಾರ್ಖಾನೆಗಳು ಅಷ್ಟೊಂದು ಬಲಾಢ್ಯರನ್ನ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ ಸರ್. ಪ್ರಶ್ನೆ ಮಾಡಕ್ ಹೋದ್ರ ಪ್ರಶ್ನೆ ಮಾಡಿದವ್ರ ಮೇಲೆ ದಬ್ಬಾಳಿಕೆ ಮಾಡಿಸ್ತಾರೆ ಸರ್. ಇಲ್ಲಿ ಪ್ರತಿಯೊಂದು ಪಬ್ಲಿಕ್ ಹಿಯರಿಂಗ್ ಅಲ್ಲಿ ನಾವು ಆಕಾರ ನೋಡಿ ಊರು ಅಷ್ಟೇ ಅಡ್ಡಾಡಿ, ಗುಡಿ ಪಡಿ ಎಲ್ಲ ಅಡ್ಡಾಡಿ
ನೋಡಿ ಅದು ನೀವೇ ಮಾಡ್ತೀರಿ, ನೀವೇನು ಮಾಡೋಕ್ಕಾಗಲ್ಲ. ಮತ್ತೆ ಬರೋದು ನೋಡೋದು ಹೋಗೋದು, ನಾವು ಈಟ ಓಡಾಡೋದು, ನೀವು ಈಟ ಆಡೋದು.